ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿರಿಯಾನಿ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ? ನನಗೆ ಮಾತ್ರ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಸೊ ಬಿರಿಯಾನಿ ತಿನ್ನಬೇಕು ಅಂತ ಹೇಳಿದ್ದಕ್ಕೆ ನಮ್ಮಕ್ಕ ಹಾಫ್ ಆನ್ ಅವರಲ್ಲಿ ಬಿರಿಯಾನಿ ಮಾಡಿಕೊಟ್ರು. ಸಿಂಪಲ್ಲಾಗಿ ಸಕ್ಕತ್ತಾಗಿತ್ತು ಬಿರಿಯಾನಿ. ನೋಡ್ತಾ ಇದ್ದರೆ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಈ ಬಿರಿಯಾನಿ ಯಾವ ಥರ ಮಾಡಿದ್ಲು ಅಂತ ನೋಡೋಣ ಬನ್ನಿ. ಬಿರಿಯಾನಿ ಬೇಕಾಗಂತ ಪಾತ್ರೆ ಇಟ್ಟು ಅದರಲ್ಲಿ ಒಂದು 3-4 ಸ್ಪೂನಷ್ಟು ಆಯಿಲ್ ಹಾಕಿ ಮತ್ತು ಸ್ವಲ್ಪ ತುಪ್ಪ ಹಾಕಿ ಮತ್ತು ಮಸಾಲ ಪಲಾವ್ ಪಾಕೆಟ್ ಬರುತ್ತಲ್ಲ ಅದರಲ್ಲಿರೋ ಮಸಾಲೆಸೆ ಅದ್ರ ಜೊತೆಗೆ ಗೋಡಂಬಿ ಹಾಕಿದ್ದೀವಿ ಅಷ್ಟೇ. ಮತ್ತು ಆನಿಯನ್ನು ಮೆಣಸಿನ್ಕಾಯಿ ಹಾಕಿ ಫ್ರೈ ಆಗೋವರೆಗೂ ವೆಯ್ಟ್ ಮಾಡಿ. ಅದಾದಮೇಲೆ ಈ ಪೇಸ್ಟ್ ಹಾಕಿ. ಪೇಸ್ಟು ತುಂಬ ಇಂಪಾರ್ಟೆಂಟ್ ಅಂತೆ ಬಿರಿಯಾನಿಗೆ. ಇದು ಮನೆಯಲ್ಲೇ ಮಾಡ್ಕೊಂಡಿರೋ ಪೇಸ್ಟು. ಸೊ ಈ ಪೇಸ್ಟ್ ಯಾವ ರೀತಿ ಮಾಡೋದು ಅಂದರೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಪುದೀನ ಇದೆಲ್ಲ ಮಿಕ್ಸಿಗೆ ಹಾಕಿರೋದು. ಇದು ಪೇಸ್ಟು ಇದೇ ಅಂತ ಫ್ಲೇವರ್ ಕೊಡೋದು ಬಿರಿಯಾನಿಗೆ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗೋಗ್ಬಿಡ್ಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಆಯಿಲ್ ಎಲ್ಲ ಬಿಟ್ಕೊಂಡು ಫ್ರೈ ಮಾಡಬೇಕು. ಸೊ ಅದಕ್ಕೆ 1-2 ಟೊಮೊಟೊ, ಮತ್ತು ಮಸಾಲ ಪ್ಯಾಕೆಟ್ಸ್, ಇದು ಚಿಕನ್ ಮಸಾಲ ಹಾಕಿದ್ದೀವಿ, ಮತ್ತು ಜೀರಾ ಮಸಾಲ, ಮತ್ತು ಗರಂ ಮಸಾಲ, ಮತ್ತು ಪೆಪ್ಪರ್ ಪೌಡು, ಮತ್ತು ಬಿರಿಯಾನಿ ಮಸಾಲ ಎಲ್ಲ ಸ್ವಲ್ಪನೇ ಹಾಕೋದು. ಬಿಕಾಸ್ ಆಲ್ರೆಡಿ ಆ ಪೇಸ್ಟ್ ಇದೆಯಲ್ಲ ಅದೇ ಆಲ್ರೆಡಿ ತುಂಬ ಫ್ಲೇವರ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ಇದೆಲ್ಲ ಸ್ವಲ್ಪ ಹಾಕಿರೋದು, 1 ಸ್ಪೂನ್ ಅಷ್ಟೇ. ಮತ್ತು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಮೊಸರು ಹಾಕಬೇಕು. ಬಿರಿಯಾನಿ ಸ್ವಲ್ಪ ಜ್ಯೂಸಿಯಾಗಿರ್ಬೇಕಂದ್ರೆ ಮೊಸರು ಹಾಕಬೇಕಂತೆ. ಸೊ ಮೊಸರು ಹಾಕಿ ಅದೆಲ್ಲ ಸ್ವಲ್ಪ ಫ್ರೈ ಆಗೋವರೆಗೂ ವೆಯ್ಟ್ ಮಾಡಿ. ಸೊ ಈ ಥರ ಇದು ಸಹ ಎಲ್ಲ ಚೆನ್ನಾಗಿ ಬೇಯ್ದುಬಿಟ್ಟು ಆಯಿಲ್ ಬಿಟ್ಕೋಬೇಕು. ಇದು ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಸಾಂಬಾರು ಪೌಡ್ರ್, ಧನಿಯಾ ಪೌಡ್ರ್ ಬರುತ್ತಲ್ಲ ಅದು. ಮತ್ತು ನಿಮ್ಗೆ ಇನ್ನೊಂದು ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಅಂದರೆ ಸ್ವಲ್ಪ ಖಾರದ ಪುಡಿ ಮತ್ತು ಕೊತ್ತಂಬರಿ ಹಾಕ್ಬಿಟ್ಟು ಇದು ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಆಗೋವರೆಗೂ ವೆಯ್ಟ್ ಮಾಡಿ. ಒಂದು 2 ಮಿನಿಟ್ಸ್ ಅಷ್ಟೇ. ಆ ಥರ ಆಯಿಲ್ ಬಿಟ್ಕೊಂಡ್ಮೇಲೆ ಚಿಕನ್ ಹಾಕಿ. ಚಿಕನ್ನು ನಾವು 1.5 kg ಚಿಕನ್ ಹಾಕ್ತಾಯಿದ್ದೀವಿ. ಆ ಮಸಾಲ ಎಲ್ಲ ಚಿಕನ್ಗೆ ಅಂಟೋ ಥರ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಪ್ಲೇಟ್ ಮುಚ್ಚಿಬಿಟ್ಬಿಟ್ರೆ ಚಿಕನ್ನು ಬೇಯುತ್ತೆ. ಚಿಕನ್ ಬೇಯುತ್ತೆ, ಅದು ಮಸಾಲ ಎಲ್ಲ ನೀಟಾಗಿ ಕುದಿಯುತ್ತೆ. ಸೊ ಇದಕ್ಕೆ ಮುಂಚೆನೇ ನೆನೆಸಿಟ್ಟಿರೋ ಅಂತ ಅಕ್ಕಿ ಹಾಕಬೇಕು. ಅಕ್ಕಿ ಹಾಕ್ಬಿಟ್ಟು ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಬಿಕಾಸ್ ಈ ಅಕ್ಕಿ ಮುಂಚೆನೇ ನೆನೆಸಿಟ್ಕೊಂಡಿರ್ತೀವಲ್ಲ, ಸೊ ಬ್ರೇಕ್ ಆಗುತ್ತೆ. ಸೊ ನಿಧಾನಕ್ಕೆ ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ನೀರು ಹಾಕಿದ್ಮೇಲೂ ಎಲ್ಲ ನೀಟಾಗೆ ಮಿಕ್ಸ್ ಮಾಡಬೇಕು. ಬಿಕಾಸ್ ಅಲ್ಲಿ ತಳದಲ್ಲಿ ಮಸಾಲ ಎಲ್ಲ ಅಂಟ್ಕೊಂಡಿರುತ್ತೆ ಅಲ್ಲ, ಆ ಥರ ಏನೂ ಇರಬಾರ್ದು ಅಂತ ನೀಟಾಗಿ ಕೆಳಗಡೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಇದಕ್ಕೆ ಮೇಲೆ ಸ್ವಲ್ಪ ಗಾರ್ನಿಷ್ ಹಾಕಿ ಕೊತ್ತಂಬರಿ ಹಾಕ್ಕೊಂಡು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 80% ಬೇಯೋವರೆಗೂ ವೆಯ್ಟ್ ಮಾಡಬೇಕು. ನೋಡಿ ಇದು 80% ಕಂಪ್ಲೀಟ್ ಆಗಿದೆ. ಸೊ ಇದಕ್ಕೆ ಬಾಳೆ ಎಲೆ ಹಾಕಿಬಿಟ್ಟು ದಮ್ ಕೊಡಬೇಕು. ಬಾಳೆ ಎಲೆಯಿಂದ ಬಿರಿಯಾನಿ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಅಂತ. ಸೊ ಬಾಳೆ ಎಲೆ ಹಾಕ್ಬಿಟ್ಟು ದಮ್ ಕೊಟ್ಟರೆ ಇದಕ್ಕೆ ಮೈದಾ ಹಿಟ್ಟಾಗಿ ಗೋಧಿ ಹಿಟ್ಟಾಗಿ ಮಿಕ್ಸ್ ಮಾಡಬೇಕು. ಇಟ್ಟಿಟ್ಟು ಒಂದು 7 to 8 ಮಿನಿಟ್ಸ್ ಅಷ್ಟೇ ವೆಯ್ಟ್ ಮಾಡಿದ್ದು. ಸೊ ಬಿಸಿ ಬಿರಿಯಾನಿ ರೆಡಿ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಒಂದಿಷ್ಟು ಇದೆಲ್ಲ ನೀಟಾಗಿ ಪುಡಿಯ ಬಿರಿಯಾನಿ ಯಾವಾಗ ಪುಡಿಯಾಗಿರಬೇಕು ಅವಾಗ ತಿನ್ನೋಕೆ ಚೆನ್ನಾಗಿರುತ್ತೆ. ನೋಡಿ ಫುಲ್ ಪುಡಿಯಾಗಿದೆ. ಮತ್ತು ಚಿಕನ್ ತುಂಬ ಚೆನ್ನಾಗಿ ಕುಕ್ ಆಗಿದೆ. ಮತ್ತು ಮಸಾಲ ತುಂಬ ಚೆನ್ನಾಗಿದೆ. ಫ್ಲೇವರ್ ಮಾತ್ರ ಸಕ್ಕತ್ತಾಯಿತು. ಸೊ ನೋಡಿ, ಸೊ ಈ ಎಲ್ಲ ಪ್ರೋಸೆಸ್ಸು ಜಸ್ಟ್ 30 ಮಿನಿಟ್ಸಲ್ಲಿ ಅಷ್ಟೇ ಆಗಿದ್ದು. 30 ಮಿನಿಟ್ಸಲ್ಲಿ ನಿಜವಾಗ್ಲೂ ಸಿಂಪಲ್ಲಾಗಿ ಸಕ್ಕತ್ತಾಗಿ ಬಿರಿಯಾನಿ ರೆಡಿ ಆಯಿತು. ಇಷ್ಟ ಆದರೆ ಲೈಕ್ ಮಾಡಿ.